ಗದಗ ಜಿಲ್ಲೆ ಶಿರಹಟ್ಟಿಯ ಶ್ರೀ ಬನಶಂಕರಿ ದೇವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. 2021-22ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಟ್ಟಿಸಿದ ಶೌಚಾಲಯಗಳು ಇಂದು ಬಾಗಿಲುಗಳು ಇಲ್ಲದೆ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಾಳಾಗಿ ನಾರುತ್ತಿವೆ. ಶೌಚಾಲಯದ ಮುಂದೆ ಮುಳ್ಳಿನ ಕಂಟಿಗಳು ಬೆಳೆದು ನಿಂತಿದ್ರು. ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಮಾತ್ರ ಕಣ್ಮುಚ್ಚಿ ಕುಳಿತಿರುವುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ನೇರವಾಗಿ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಶೌಚಾಲಯಗಳನ್ನು ದುರಸ್ತಿಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಅನಿವಾರ್ಯ ಎಂಬ ಎಚ್ಚರಿಕೆ ಕೇಳಿಬಂದಿದೆ. ನಮ್ಮ ಕಾಲೇಜ್ನಾಗ ಮೂಲಭೂತ ಸೌಕರ್ಯದ ಒಂದು ಕೊರತೆ ಐತಿ. ಅಲ್ಲಿ ವಾಶ್ರೂಮ್ ಕಟ್ಟ್ಯಾರ, ಅದಕ್ಕೆ ನೆಟ್ಟಾಗ ಬಾಕ್ಲಿದ್ದಿದ್ದಿಲ್ಲ, ಅದಕ್ಕೆ ನೀರಿನ ಸೌಕರ್ಯ ಇಲ್ಲ. ಅಲ್ಲಿ ಲೇಡೀಸ್ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನೆಟ್ಟಾಗ ಸೌಕರ್ಯ ಇಲ್ಲ. ವಾಪಸ್ ಹೈಸ್ಕೂಲ್ಗೆಲ್ಲ ಹೋಗಿ ನಾವು ವಾಶ್ರೂಮ್ಗೆ ಹೋಗಿ ಬರ್ತೀವಿ. ಇಲ್ಲಿ ಅಷ್ಟೊತ್ತನಗೆ ಕ್ಲಾಸ್ ಎಲ್ಲ ಮಿಸ್ ಆಕ್ಕವು. ದಿನಕ್ಕೆ 6 ಕ್ಲಾಸ್ ನಡಿಬೇಕಾದಂಥವು 4-3 ಕ್ಲಾಸ್ ನಡೀತಾವೆ. ಅದರಿಂದ ಅದನ್ನು ಕ್ಲೀನಾಗಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ವಾಪಸ್ ಇಷ್ಟು ದೊಡ್ಡ ಗ್ರೌಂಡ್ ಐತೆ ಅಂದರೆ ಇಲ್ಲೊಂದು ಗಿಡ ಇಲ್ಲ, ಬೈಕ್ ನಿಲ್ಸಕ್ಕೆ ಸರ್ಸಿಗೆ. ಇಲ್ಲೊಂದು ಗಿಡ ನೆಡ್ಬೇಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಗ್ಯಾಪ್ ಅದು. ಅಲ್ಲೊಂದು ಇಲ್ಲ, ನೀಟಾಗಿ ಕಂಪೌಂಡ್ ಕಟ್ಟಿಲ್ಲ. ಎಷ್ಟೋ ಸರಿ ನಮ್ಮ ಪ್ರಿನ್ಸಿ ಸರ್ ಗಿಡಗಳನ್ನ ತಂದು ನೆಟ್ರ ಅವು 2 ದಿನಕ್ಕೆ ಎಲ್ಲ ಹಾಳಾಗಿ ಹೋಕ್ಕವು. ಕುರಿ ಎಲ್ಲ ಬಿಡ್ತಾರಲ್ಲೇ ಎಲ್ಲ ಮಾಡಿ ಬಾಟಲ್ ಎಲ್ಲ ಇಲ್ಲೇ ಒಗೆದು ಹೋಗಿರ್ತಾರೆ. ಅದಕ್ಕೊಂದು ನೀಟಾಗಿ ಗೇಟ್ ಇಲ್ಲ ನಮ್ಮ ಕಾಲೇಜ್ಗೆ. ಹಾಗಾಗಿ ಹಿಂದಿನ 2 ದಾರಿಗಳನ್ನ ಮುಚ್ಚಿಸ್ಬೇಕು. ನಮ್ಮ ಕಾಲೇಜ್ಗೆ ಒಂದು ಗೇಟ್ ಮಾಡಿಕೊಡ್ಬೇಕು. ವಾಪಸ್ ನಮ್ಗೆ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಾಯ್ಸಿಗೆ ಒಂದು ಶೌಚಾಲಯ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ.